ಈಗ ಮೃತದೇಹ ಕೂಡ ಸಿಕ್ಕಿದೆ. ತಿಕ್ಕಣ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದಲ್ಲಿ ನಿನ್ನೆ ಕೂಡ ಇಬ್ಬರು ಯುವಕರು ಈಜಲು ಬಂದು ನೀರು ಪಾಲಾಗಿದ್ದಾರೆ. ಅದು ನಿನ್ನೆ ಸತತ ನಮ್ಮ ಕಳಸಾ ಪೊಲೀಸ್ ಠಾಣೆ ಮತ್ತೆ ಸಿಬ್ಬಂದಿಗಳು ಮತ್ತೆ ಠಾಣಾಧಿಕಾರಿಗಳು ಮತ್ತೆ ಅಗ್ನಿಶಾಮಕ ದಳದವರು ಕೂಡ ನಿನ್ನೆಯಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕತ್ಲಾದ್ದರಿಂದ ಇಂದು ಬೆಳಗಿನ ಜಾವ ಕೂಡ ಅವರು ಕಾರ್ಯಾಚರಣೆ ಮುಂದುವರಿಸಿ 2 ಮೃತದೇಹ ಕೂಡ ಸಿಕ್ಕಿದೆ. ಈ ಭದ್ರಾ ನದಿಯಲ್ಲಿ ಅನೇಕ ಸಾವುಗಳು ನಡೀತಾ ಇದ್ದಾವೆ. ಆದ್ರೂ ದಯವಿಟ್ಟು ಈ ಭಾಗದಲ್ಲಿ ಅಂದ್ರೆ ಹೊರ ಜಿಲ್ಲೆಗಳಿಂದ ಬಂದಂತ ಈ ಭದ್ರಾ ನದಿಯಲ್ಲಿ ಈಜಲು ಸ್ವಲ್ಪ ಜಾಗೃತೆಯಿಂದ ಈಜಲು ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಬಂಡೆ ಮತ್ತೆ ಸುಳಿಗಳು ಇರೋದ್ರಿಂದ ಅನೇಕ ಜನರಿಗೆ ಗೊತ್ತಿರಲ್ಲ ಈ ಭದ್ರಾ ನದಿ ಬಗ್ಗೆ. ಆದಷ್ಟು ಒಂದು ಸ್ವಲ್ಪ ಜಾಗೃತೆಗೊಳಿಸಿದ್ರೆ, ಮತ್ತೆ ಇಲ್ಲಿನ ಪಂಚಾಯಿತಿಯವರು ಕೂಡ ಅಷ್ಟೇ ಈ ಭದ್ರಾ ನದಿಯಲ್ಲಿ ದಡದಲ್ಲಿ ಈ ಈಜಲು ಬಂದಾಗ ಒಂದು ಸೂಚನೆಯನ್ನು ಕೂಡ ಒಂದು ಬೋರ್ಡ್ ಹಾಕಿದ್ರೆ ಒಳ್ಳೇದಿತ್ತು. ಕೆಲವರಿಗೆ ಗೊತ್ತಿರಲ್ಲ ಅದೆಲ್ಲ. ಈಗ ಇಲ್ಲಿನ ಸ್ಥಳೀಯರು ಕೂಡ ನಮ್ ಜೊತೆ ಇದ್ದಾರೆ. ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳೋಣ ಈ ಭದ್ರಾ ನದಿ ಬಗ್ಗೆ. ಈಗ ನಮ್ ಜೊತೆ ಸಂದೀಪ್ ಅವರು ಕೂಡ ನಮ್ ಜೊತೆ ಇದ್ದಾರೆ. ಈ ಭಾಗದಲ್ಲಿ ಏನೇನು ಘಟನೆ ನಿನ್ನೆಯಿಂದ ನಡೆದಿದೆ ಅಂತ ಅವ್ರ ಹತ್ರನೇ ಕೇಳೋಣ. ಸರ್, ನಿನ್ನೆ ಕೂಡ ಒಂದು ಮೃತದೇಹ ಅಂದ್ರೆ ಈ ಈಜಲು ಬಂದಾಗ ಇಬ್ಬರು ಯುವಕರು ಡೆತ್ ಆಗಿದ್ದಾರೆ. ಇದ್ರ ಬಗ್ಗೆ ಜನರಿಗೆ ಏನು ಮಾಹಿತಿ ಕೊಡ್ತಾರೆ? ಜನರೇನಿಲ್ಲ, ನೆಂಟರು ಮನೆಗೆ ಬರೋರಾಗ್ಲಿ ಪ್ರವಾಸಕ್ಕೆ ಬರೋರಾಗ್ಲಿ ನದಿಗಿಳಿದೆ ನದಿ ತೀರದಲ್ಲೇ ಅವ್ರ ಕೈಕಾಲು ತೊಳೆಯೋದೋ, ಸ್ನಾನ ಮಾಡೋದೋ, ಬಟ್ಟೆ ತೊಳೆಯೋದೋ ತೊಳ್ಕೊಂಡು ಅವ್ರ ನೆಂಟರು ಮನೆಗಾದ್ರೂ ಬರಲಿ, ಪ್ರವಾಸಕ್ಕಾದ್ರೂ ಬರಲಿ, ದೇವಸ್ಥಾನಕ್ಕಾದ್ರೂ ಬರಲಿ, ನದಿಗಿಳಿದೆ ಜಾಗೃತರಾಗಿ ಅವ್ರವ್ರ ತಮ್ಮ ಊರುಗಳಿಗೆ ಸೇರ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ಈಗ ಇತ್ತೀಚೆಗೆ ಇದೇ ತಿಂಗಳಲ್ಲಿ ಮೂರು ಜನ ಆಯ್ತು. ಹೌದು, 3 ಜನ. ಹೌದು ಭದ್ರಾ ನದಿ 3 ಜನ. ಹೌದು, 2 ಇಲ್ಲಿ. ಹೌದು. ಈಗ ಇದ್ರ ಬಗ್ಗೆ ಈಗ ಅಂದ್ರೆ ಹೊರ ಜಿಲ್ಲೆಯಿಂದ ಬರ್ತಾರೆ. ಈಗ ಕೆಲವರೊಂದು ಗುಂಡಿಗಳು ಇದೆ ಅಂತಾನು ಗೊತ್ತಿರಲ್ಲ ಕೆಲವರಿಗೆ. ಅವರಿಗೆಲ್ಲ ಏನ್ ಹೇಳ್ತೀವಿ ಅಂದ್ರೆ ಪಂಚಾಯತಿಯವರು ನಾಮಫಲಕನ ಹಾಕ್ಬೇಕಿಲ್ಲಿ. ಆ ಕಡೆ ಸೈಡ್ ಹಾಕಿದ್ರು, ಅದು ಕೊಚ್ಕೊಂಡು ಹೋಗಿದೆ. ಆ ಕಡೆ ಸೈಡ್ ಹಾಕಿದ್ರು, ಈ ಕಡೆ ಸೈಡ್ ಯಾರು ಹಾಕಿಲ್ಲ. ಪ್ರತಿ ಗುಂಡಿ ಇರಲ್ಲಿಗೆ ಪ್ರವಾಸಿಗರು ಬಟ್ಟೆ ತೊಳೆಯಕ್ಕೆ ಹೋಗುವಂತಹ ಜಾಗಗಳಿಗೆ ಸೂಚನಾ ಫಲಕಗಳನ್ನ ಹಾಕೋದು ಒಳ್ಳೇದು. ಸಂದೀಪ್ ಅಂತೇಳಿ. ಇದು ನಮ್ದು ಬೆಳಗ್ಗೆ 9:30 ಹಿಂಗೆ ಕಾಲ್ ಬಂತು. ಭದ್ರಾವತಿ ನೀರಿಗೆ ಈಜಲು ಬಂದ ವ್ಯಕ್ತಿ ಮುಳುಗಿದ್ದಾರೆ ಬರ್ರಿ ಅಂತಂದು ನಿನ್ನೆ ಬಂದ್ವಿ. ನಿನ್ನೆಲ್ಲ ಇಡೀ ದಿನ ಪೂರ್ತಿ ಸಂಶೋಧನೆ ಮಾಡಿದ್ವಿ. ಅಂದರೂ ಸಿಗಲಿಲ್ಲ, ಕತ್ಲಾಯಿತು. ಮತ್ತು ಕತ್ಲಲ್ಲಿ ಸಿಗಲ್ಲ ಅಂತಂದು ವಾಪಸ್ ಹೋದ್ವಿ. ಮತ್ತೆ ಬೆಳಗ್ಗೆನೇ 7 ಗಂಟೆ ಆಗಿತ್ತು ಬಂದು. ಮತ್ತೆ ಹುಡುಕಿದಾಗ ಫಸ್ಟಿಗೆ ಒಂದು ಮೃತದೇಹ ಸಿಕ್ತು. ಒಂದು 27 ವರ್ಷದ ಹುಡುಗ ಅಭಿಷೇಕ್ ಅಂತಂದು. ಆಮೇಲೆ ಅದೇ ಸ್ಥಳದಲ್ಲಿ ಇನ್ನೊಂದ್ಸರಿ ಒಂದು 15 ನಿಮಿಷ ಹುಡುಕಿದ್ರೆ ಇನ್ನೊಂದು ಯೋಗೇಶ್ ಅಂತಂದು ಇನ್ನೊಂದು ಬಾಡಿ ಸಿಕ್ತು. ಈಗ ಈ ಭಾಗದಲ್ಲಿ ಭದ್ರಾ ನದಿಯಲ್ಲಿ ಈಗ ನೀವು ಒಂದು ತಿಂಗಳಲ್ಲಿ 3 ಮೃತದೇಹ ತೆಗೆದಿದ್ರಿ ಸರ್. ಒಂದು ಅಂಬತೀರ್ಥದಲ್ಲಿ ಕೂಡ ತೆಗೆದು ಮೊನ್ನೆ ಅದು ಈಗ ಜನರಿಗೆ ಅಂದ್ರೆ ಈಜಲು ಬರ್ತಾರಲ್ಲ, ಈ ಭದ್ರಾ ನದಿ ಬಗ್ಗೆ 1-2 ಅನಿಸಿಕೆಗಳು ಹೇಳಿ ಸರ್. ಯಾಕಂದ್ರೆ ಬೇರೆ ರಾಜ್ಯದಿಂದ ಬೇರೆ ಊರಿಂದ ಬಂದಿರ್ತಾರೆ. ಇಲ್ಲಿ ಪ್ಲೇಸ್ಮೆಂಟ್ ಯಾರಿಗೂ ಗೊತ್ತಿರಲ್ಲ. ಇಷ್ಟು ಆಳ ಇರುತ್ತೆ, ಇಷ್ಟು ಇದು ಇರುತ್ತೆ ಅಂತಂದ್ರೆ ಸುಮ್ಮನೆ ನಾವೇನೋ ಒಂದು ಸಾಹಸ ಮಾಡೋಣ, ಒಂದೇನೋ ಈಜು ಹೊಡ್ಯೋಣ ಅಂತಂದು ಹೋಗ್ತಾರೆ. ಅದು ಅವ್ರಿಗೆ ಗೊತ್ತಿರಲ್ಲ. ಬಂಡೆಗೆ ಏನಾರು ಕಾಲು ಜಾರಿ ಬಿದ್ದರು, ಏನೋ ಒಂದು ಇದು ಬಿತ್ತಂದ್ರೆ ಸುಳಿಯಲ್ಲಿ ಸಿಕ್ಕೊಂಡು ಮತ್ತು ಅವ್ರಿಗೆ ಎಂಥ ಈಜಗಾರ ಇದ್ದನ್ನು ಈಜಕ್ಕೆ ಆಗ್ತಲ್ಲ, ಆ ಟೈಮಲ್ಲಿ ಸಿಗಲ್ಲ. ಈಜಿ ಒಂದು ಅವರಲ್ಲಿ ಲಾಸ್ಟ್ ಡೆತ್ ಆಗೋಕ್ಕೆ ಇದು ಆಗ್ತಾರೆ. ಆದಷ್ಟು ಏನೋ ಬಂದಿರ್ತಾರೆ ದಡದಲ್ಲಿ ಕುತ್ಕೋಬೇಕು, ಸ್ನಾನ ಮಾಡಬೇಕು, ಎಂಜಾಯ್ ಮಾಡಬೇಕು, ಹೋಗ್ತಾ ಇರಬೇಕು. ಈಗ ಸುಮ್ಮನೆ ಯಾರ ಜೀವ, ಒಂದು ಪ್ರಾಣಿ ಬಂದಿದ್ದ ಜೀವನ ಮತ್ತೆ ವಾಪಸ್ ಬರಲ್ಲ. ಯಾವುದೋ ಊರಿಂದ ಬಂದು ಈ ಥರ ಮಾಡ್ಕೊಂಡು ಹೋಗೋದು ಭಾಳ ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತ ಟಿ ಮತ್ತೂರು ಅಂತಂದು. ನಾವು ಮೂಡಿಗೆರೆ ಫೈರ್ ಸ್ಟೇಷನಿಂದ. ಸರಿಗ ನಮ್ಮ ಕಳಸಾ ಸುತ್ತಮುತ್ತ ಭದ್ರಾ ನದಿಯಲ್ಲಿ ಅನೇಕ ಸಾವುಗಳು ನಡೀತಾ ಇದ್ದಾವೆ ಹೊರ ಜಿಲ್ಲೆಗಳಿಂದ ಬಂದು. ಇದ್ರ ಬಗ್ಗೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮಲ್ಲಿ ಈ ದಿನ ಅಗ್ನಿಶಾಮಕ ದಳದ ಕಾರ್ಯಾಚರಣೆಯಿಂದ ನಿನ್ನೆ ಕಾಣೆಯಾಗಿದ್ದಂತಹ 2 ಮೃತದೇಹಗಳು ಅಭಿಷೇಕ್ ಮತ್ತೆ ಯೋಗೇಶ್ ಅವರ ಮೃತದೇಹಗಳು ಸಿಕ್ಕಿದ್ದಾವೆ. ಅಂದ್ರೆ ಇವ್ರದ್ದು ಇಲ್ಲಿ ಮೂಲ ಕಾರಣ ಇವ್ರದ್ದು ಒಂದು ಅಜಾಗರೂಕತೆ. ಮತ್ತೆ ಇವ್ರಂದ್ರೆ ಭದ್ರಾ ನದಿಯಲ್ಲಿ ಒಂದು ಏನೋ ಬೇಜವಾಬ್ದಾರಿಯಿಂದ ಬಂದು ಆಲ್ರೆಡಿ ನಿಲ್ಲಿಸುತ್ತಿದ್ದಾರೆ. ಇದೇ ರೀತಿ ನಮ್ಮಲ್ಲಿ ಒಂದು ತಿಂಗಳಲ್ಲ ಲಾಸ್ಟ್ ಒಂದು ವೀಕ್ ಹಿಂದೆ ಇನ್ನೊಂದು ತುಂಗುತೀರ್ಥ ಎಂಬಲ್ಲಿ ಒಂದು ಮೃತದೇಹ ಸಿಕ್ಕಿತ್ತು.
ಸೊ ನಾವ್ ಎಲ್ಲಾ ಕಡೆನೂ ಎಚ್ಚರಿಕೆ ಸಂದೇಶಗಳನ್ನು ಕೊಡ್ತಾನೆ ಇರ್ತೀವಿ. ಗ್ರಾಮ ಪಂಚಾಯತಿಂದ ನಮ್ಮ ಕಸ ಪೋಸ್ಟ್ ಠಾಣೆ ಪ್ರಕಟಣೆ ಇದೆಲ್ಲ ಕೊಡ್ತಾನೆ ಇರ್ತೀವಿ. ಆದ್ರೂ ಇಲ್ಲಿ ಬೇಜವಾಬ್ದಾರಿತನ ನೀವು ಸಾರ್ವಜನಿಕರು ಬಂದು ನದಿಯಲ್ಲಿ ಮುಳುಗೋದು, ಈಜಾಡಕ್ ಬರೋದು. ಯಾಕಂದ್ರೆ ಭದ್ರಾ ನದಿ ಎಷ್ಟು ಡೇಂಜರ್ ಅಂತಂದ್ರೆ ಎಲ್ಲಂದ್ರೆ ಅಲ್ಲಿ ಹಳ್ಳಗಳಿದ್ದಾವೆ, ಸುರಂಗಗಳಿದ್ದಾವೆ. ಸೊ ಇಲ್ಲಿ ಅಂದ್ರೆ ಸುಳಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಸ್ಥಳೀಯರಿಂದ ನಮ್ಗೆ ಮಾಹಿತಿ ಬಂದಿದೆ. ಹಿಂಗೆಲ್ಲ ಎಚ್ಚರಿಕೆ ಸಂದೇಶ ಕೊಟ್ಟರು ಯಾರು ಸ್ವಲ್ಪ ಕೇರ್ ಮಾಡಿದ್ರೆ ಬಂದು ಸ್ವಲ್ಪ ಕೇರ್ಲೆಸ್ ಇಂದ ಬಂದು ಈಜಾಗ್ತಾ ಬರ್ತಾರೆ. ಸೊ ಈ ತರ ಘಟನೆಗಳಾಗ್ತವೆ. ಸೊ ಎಲ್ಲರೂ ಗ್ರಾಮಸ್ಥರಲ್ಲಿ ಒಂದು ವಿನಂತಿ ಏನಂತಂದ್ರೆ, ನಾವು ಪೊಲೀಸ್ ಪ್ರಕಟಣೆ ಮತ್ತೆ ಗ್ರಾಮ ಪಂಚಾಯತಿಂದ ಏನಾದ್ರು ಪ್ರಕಟಣೆ ಕೊಟ್ಟಾಗ ಸ್ವಲ್ಪ ಅದ್ರ ನಾವೇನೋ ಒಂದು ವಾರ್ನಿಂಗ್ ಅಂತಂದ್ರೆ ಏನಾದ್ರು ಡೇಂಜರ್ ಇರ್ತಾರೆ ನಾವು ಸಲಹೆ ಕೊಡ್ತೀವಿ. ಸೊ ಎಲ್ಲರೂ ಇಲ್ಲಿ ಬರೋಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲರೂ ತಿಳುವಳಿಕೆ ಪಡ್ಕೊಂಡು ಸಾರ್ವಜನಿಕರ ಸುತ್ತಮುತ್ತ ಮಾಹಿತಿ ಪಡ್ಕೊಂಡು ಬಂದು ಈ ತರ ಬಂದಿದ್ರೆ ಒಳ್ಳೇದು. ಈಗ ಇನ್ನೊಂದು ಬಾಡಿ ಸಿಕ್ಕಿದೆ. ಈಗ ಅಗ್ನಿಶಾಮಕದವರು ಅವಾಗಿಂದ ಹುಡುಕಾಡ್ತಾ ಇದ್ರು. ಈಗ ಇನ್ನೊಂದು ಮೃತದೇಹ ಕೂಡ ಅದ್ರ ಸಮೀಪದಲ್ಲೇ ಸಿಕ್ಕಿದೆ. ನೀವು ನೋಡ್ಬೋದು, ಎರಡು ಮೃತದೇಹ ಒಟ್ಟಿಗೆ ಇತ್ತು. ಬರ್ತದ್ದು ಹೋದ್ರೆ ವಾಪಸ್ ಬರಂಗಿಲ್ಲ, ಸಮಾಧಾನ ಮಾಡ್ಕೊಡ್ರಿ. ಮಾಡ್ಕೊಳ್ಳಿ ಅಂದ್ರಲ್ಲ, ಅವಾಗ ನೀವೇನಾದ್ರು ಇದ್ರೆ ಇಲ್ಲಿ? ಅಲ್ಲ, ಇಲ್ಲಿ ಗುಂಡಿ ಇದೆ ಅಂತ ಯಾರು ಹೇಳಿಲ್ವಾ ನಿಮಗೆ? ಹೇಳಿದ್ರು, ಕೇಳಿಲ್ಲ, ಬಂದ್ ಮುಳುಗ್ಬಿಟ್ರು. ಯಾವ ಊರು ನಿಮ್ದು? ಮಡಿಕೇರಿ. ಇಲ್ಲಿ ಎಲ್ಲಿ ಬಂದಿದ್ದೀರಿ? ಅವಳಿಲ್ಲಿ ಕೆಲಸ ಮಾಡ್ತಾಳೆ, ನನ್ ಗಂಡನ ಅಕ್ಕ. ಅವಳು ನೋಡಕ್ಕೆ ಅಂತ ಬಂದಿದ್ದ ಊರಿಂದ. ನಿಮ್ ಕಡೆಯವ್ರು ಬೇರೆ ಯಾರಾದ್ರೂ ಇದಾರ ಇಲ್ಲಿ? ಬರ್ತಾ ಇದಾರಾ? ದೂರದಿಂದ ಬರ್ತಿದ್ದಾರೆ. ಮೃತದೇಹ ಕೂಡ ಕಳಸ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ರವಾನಿಸ್ತಾ ಇದ್ದಾರೆ.
ಸೈಡ್ ಬಾನ ಹಾಂ ಈ ಕಡೆ ಬನ್ನಿ. ಬೇಡ ಹಾಂ ಯಾವ ನಮ್ಮ ಈ ಗ್ರಾಮದ ಜನರ ಒಂದು ಮಾತು, ದಯವಿಟ್ಟು ಈ ತರ ಸಾಹಸ ಮಾಡಕ್ ಹೋಗಬೇಡಿ. ಕ್ಯಾಮರಾಮ್ಯಾನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.